ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗಿಡಗಳಿಗೆ ನೀರು ಹಾಕೋದ್ರಿಂದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇದು ನಾನು ಈ ಗಿಡಗಳನ್ನು ನಿಮಗೆ ನನ್ನ ಫಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಇವೆಲ್ಲ ಶೋ ಗಿಡಗಳು, ಇದನ್ನಕ್ಕೆಲ್ಲ ನಾನು ನೀರು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇದಕ್ಕೆಲ್ಲ ಡೈಲಿ ನೀರು ಹಾಕಲ್ಲ, 2 ದಿವಸ 3 ದಿವಸಕ್ಕೊಂದ್ಸಲ ನೀರು ಹಾಕ್ತೀನಿ. ಯಾಕೆಂದರೆ ನಾವು ಯಾರ ಹತ್ರ ಈ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬಂದಿದ್ವೋ ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ದಿವಸ ನಾವು ಗಿಡಗಳಿಗೆ ನೀರು ಹಾಕಬಾರ್ದು ಪಾಟಿಗೆಲ್ಲ. ಯಾಕೆಂದರೆ ಅದರಲ್ಲಿ ಕೆಳಗಡೆ ಹೋಲಿರುತ್ತೆ, ಅದರಿಂದ ಎಕ್ಸೆಸ್ ಆಗಿರುವಂಥ ನೀರೆಲ್ಲ ಕೆಳಗಡೆ ಪ್ಲೇಟಲ್ಲಿ ಕೂತಿರುತ್ತೆ. ಸೊ ಅದನ್ನು ಎಳ್ಕೊತಾ ಇರುತ್ತೆ. ಜಾಸ್ತಿ ನೀರು ಹಾಕಿದರೆ ಬೇರಿಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು 2 ಅಥವಾ 3 ದಿವಸಕ್ಕೊಂದ್ಸಲ ಗಿಡಗಳಿಗೆ ನೀರನ್ನು ಹಾಕ್ತೀನಿ. ಮತ್ತು ಈ ಗಿಡಗಳು ಜಾಸ್ತಿ ನೀರನ್ನು ತಗೊಳ್ಳೋದಿಲ್ಲ. ಹಾಗೆ ಹಾಕಾಯಿತು. ಇವತ್ತು ನನ್ನ ಮಗಳು ಚನ್ನ ಮಸಾಲ ಮಾಡು ಅಂತ ಹೇಳಿದ್ಲು, ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಚೆನ್ನಾನ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಈಸಿಯಾಗಿರಲಿ ಅಂತ ಹೇಳಿ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಪ್ಯೂರಿ, ಆನಿಯನ್ ಪೇಸ್ಟ್ ಆ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೋತಾ ಇದ್ದೀನಿ. ಏನಂದರೆ ನಮ್ಮ ಮನೆಯಲ್ಲಿ ನಮ್ಗೆ ಯಾರಿಗೂ ತುಂಬ ಜಾಸ್ತಿ ಮಸಾಲ, ಗರಂ ಮಸಾಲ ಐಟಮ್ಸನ್ನ ನಾವು ಜಾಸ್ತಿ ತಿನ್ನಲ್ಲ. ಹಾಗಾಗಿ ನಾನು ಇದಕ್ಕೆ ಲೈಟಾಗಿ ಹಾಕ್ತಾಯಿದ್ದೀನಿ. ಇವೆಲ್ಲ ಟೊಮೆಟೊ ಪ್ಯೂರಿ ಅಥವಾ ಆನಿಯನ್ ಪ್ಯೂರಿ ಎಲ್ಲ ಮಾಡ್ಕೊಂಡಿರೋದಕ್ಕೆ ಬೇಗ ಆಗಿಬಿಡುತ್ತೆ, ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ ಇದಕ್ಕೆ. ನೋಡಿ, ಎಲ್ಲ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿದ್ದೆಲ್ಲ. ಇವಾಗೆಲ್ಲ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಆಮ್ಚೂರ್ ಪೌಡರ್ ಇರ್ಬೋದು, ಜೀರಾ ಪೌಡರ್ ಇರ್ಬೋದು, ಕೊತ್ತಂಬರಿ ಪುಡಿ, ಆ ಥರ ಎಲ್ಲದನ್ನು ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡು ಚೆನ್ನಾವನ್ನು ಹಾಕಿ ಬೇಯಿಸಿದರೆ ಆಗಿಬಿಡ್ತು. ಇದನ್ನು ಅನ್ನದ ಜೊತೆಗಷ್ಟು ಟೇಸ್ಟಿಯಾಗಿರಲ್ಲ ಇದು ಏನಿದ್ರೂ ಚಪಾತಿ ಬೇಕು. ಹಾಗಾಗಿ ನನ್ನ ಮಗಳು ಚಪಾತಿನೇ ಮಾಡು ಅಂತ ಹೇಳಿದಾಳೆ. ಸೊ ನೋಡಿ, ಹೀಗೆಲ್ಲ ನೀರೆಲ್ಲ ಹಾಕ್ಕೊಂಡ್ಮೇಲೆ ರೆಡಿಯಾಗಿದೆ. ಈಗ ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಇಡ್ತೇನೆ. ಹಾಗೆ ಇನ್ನೊಂದು ಸೈಡು ಚಪಾತಿ ಮಾಡ್ಕೊತೇನೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ, ರೆಡಿಯಾಗಿದೆ. ಈ ಕಡೆ ನನ್ನ ಚಪಾತಿನೂ ರೆಡಿ ಆಗ್ತಾ ಇದೆ. ಈಗ ನನ್ನ ಮಗಳಿಗೆ ಕರೆದು ಹಾಕ್ಕೊಡ್ತೀನಿ. ಅವಳಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಸ್ವಲ್ಪ ಸಲಾಡ್ ಮಾಡಿದ್ದೆ, ಅದನ್ನು ಸಹ ಅವಳಿಗೆ ಹಾಕ್ಕೊಡ್ತೀನಿ. ನನ್ನ ಚಿಕ್ಕ ಮಗಳು ತುಂಬ ಜಾಸ್ತಿ ಈ ಥರದ್ದೆಲ್ಲ ಇಷ್ಟಪಡಲ್ಲ. ಅವಳೇನಿದ್ರು ಅನ್ನ ಜಾಸ್ತಿ, ಏನೇ ತಿಂದರೂ ಸಂಜೆ ಸ್ವಲ್ಪ ಅನ್ನ ಕೊಡು ಅಂತಾಳೆ. ನೋಡೋಣ ಇವಳು ಹೇಗೆ ಟೇಸ್ಟ್ ಮಾಡಿ ಏನಂತಾಳೆ ಅಂತ. ನಮ್ಮ ಮನೆಯ ಟೇಸ್ಟ್ ಇನ್ಸ್ಪೆಕ್ಟರ್ ಇವಳು. ನಗಾಡ್ತಾ ಇದ್ದಾಳೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಕುದಿಸಿದ ನೀರಿಗೆ ಜೀರಿಗೆ, ಬಡೆಸೊಪ್ಪು ಮತ್ತು ವಾಮನ ಕಾಳು ಇವುಗಳನ್ನು ಫ್ರೈ ಮಾಡಿ ಪುಡಿ ಮಾಡಿ ಇರ್ತೀನಿ. ಆ ಪುಡಿಯನ್ನು ಹಾಕ್ಕೊಂಡು ಕುದಿಸ್ಕೊಂಡು ಕುಡಿತೀನಿ. ಯಾಕೆಂದರೆ ಗ್ಯಾಸ್ಟ್ರಿಕ್ಕಿಗಿರ್ಬೋದು ಅಥವಾ ಡಿಟಾಕ್ಸಿಫಿಕೇಷನ್, ಬಾಡಿಯ ಡಿಟಾಕ್ಸಿಫಿಕೇಷನಿಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂಥೇಳಿ. ಹಾಗಾಗಿ ನಾನು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತೀನಿ. ಹೊರಗಡೆ ಕೂತ್ಕೊಂಡು ಈ ಥರ ಆರಾಮಾಗಿ ಕುಡಿತಾ ಇದ್ದರೆ ಆರಾಮ್ ಅನಿಸುತ್ತೆ, ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಹಾಗೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೋಬೇಕು.
ನಿನ್ನೆ ರಾತ್ರಿದೇ ಚಪಾತಿ ಹಿಟ್ಟು ಉಳ್ಕೊಂಡಿತ್ತು, ಅದರಲ್ಲೇ ಮಸಾಲ ಪರಾಟ ಮಾಡಿ ಮಕ್ಕಳಿಗೆಲ್ಲ ಹಾಕ್ಕೊಡ್ತೀನಿ. ಹಾಗೆ ಮನೆ ಕೆಲಸನೂ ಇವತ್ತು ಮುಗಿಸ್ಬೇಕು. ಆಮೇಲೆ ಇನ್ನೂ ಒಂದು ಕಡೆ ನನಗೆ ಶಾಪಿಂಗಿಗೆ ಹೋಗಬೇಕು. ಅದ್ರ ಬಗ್ಗೆ ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಬಾಯ್.